ನಮಸ್ಕಾರ. ಸ್ವಾಗತ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಶಿಲ್ಪ ರಾಘವ ರೆಸಿಪೀಸ್ಗೆ. ಇಲ್ಲಿ ಇರುತ್ತದೆ ತಾಯಿಯ ಕೈ ರುಚಿಯ ಅಡುಗೆ, ಸಾಂಪ್ರದಾಯಿಕ ಮತ್ತು ಆಧುನಿಕ ತಿನಿಸುಗಳ ಸೊಗಡು. ಪ್ರತಿಯೊಂದು ವಿಡಿಯೋ ನಿಮಗಾಗಿ ಪ್ರೀತಿಯಿಂದ ತಯಾರಾದ ಸ್ವಾದಿಷ್ಟ ಪಾಠ. ಅಡುಗೆ ಮನೆಯಲ್ಲಿ ಪ್ರಾರಂಭವಾಗಿ ನಿಮ್ಮ ಮನದ ತನಕ ಪಯಣ ಮಾಡುವ ಚಾನೆಲ್ ಇದು. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಇಂತಹ ರುಚಿಕರ ಮತ್ತು ಮನರಂಜನೆಯ ಅಡುಗೆಗಳಿಗಾಗಿ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಿತ್ಯ ಹೊಸ ರುಚಿಗಳನ್ನು ಮೊದಲಿಗೆ ಅನುಭವಿಸಿ. ಬನ್ನಿ, ನಾನಿವತ್ತು ನಿಮಗೆ ಗರಿಗರಿಯಾದ, ಮೃದುವಾದ, ಬಹಳ ರುಚಿಕರವಾದ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಿದ್ದೀನಿ. ನೀವು ಕೂಡ ಈ ತರಹ ಮಾಡಿಕೊಂಡು ತಿಂದು ರುಚಿ ನೋಡಿ. ರೊಟ್ಟಿಯನ್ನು ಕಾಯಿ ಅಥವಾ ಶೇಂಗಾ ಚಟ್ನಿಯೊಂದಿಗೆ ತಿಂದ್ರೆ ಆ ರುಚಿನೇ ಬೇರೆ. ಈಗ ರೊಟ್ಟಿ ಮಾಡೋದಕ್ಕೆ 4 ಹಸಿ ಮೆಣಸಿನಕಾಯಿ, 5 ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಳ್ಳಿ. 4 ಅಥವಾ 5 ಕ್ಯಾರೆಟ್ ಸಣ್ಣಗೆ ತುರಿದುಕೊಂಡಿರಬೇಕು. ಈಗ ಒಂದು ಬೌಲ್ಗೆ ಸಣ್ಣಗೆ ತುರಿದ ಕ್ಯಾರೆಟ್ ತುರಿ ಹಾಕಬೇಕು. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಬೇಕು. ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಮೊದಲು ನೀರು ಹಾಕದೆ ಎಲ್ಲವನ್ನೂ ಚೆನ್ನಾಗಿ ಕಲಸಿಕೊಳ್ಳಬೇಕು. ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಕಲಸಿಕೊಂಡು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಮೃದುವಾಗಿ ಕರೆಸಿಕೊಳ್ಳಬೇಕು. ಹಿಟ್ಟು ಹದವಾಗಿ ಕಲಸಿದಷ್ಟು ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಕಲಸಿ 30 ನಿಮಿಷ ಹಾಗೆ ಇಡಬೇಕು. 30 ನಿಮಿಷದ ನಂತರ ಕಲಸಿದ ಹಿಟ್ಟಿನಿಂದ ಬೇಕಾದ ಗಾತ್ರಕ್ಕೆ ತಕ್ಕಂತೆ ಉಂಡೆ ಮಾಡಿಕೊಂಡು ಒಂದು ಕವರ್ ಮೇಲೆ ಎಣ್ಣೆ ಹಚ್ಚಿ ಕೈಯಿಂದ ತೆಳ್ಳಗೆ ಒತ್ತಿಕೊಂಡು ತವಾ ಮೇಲೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಹೀಗೆ ಪ್ರತಿಯೊಂದು ರೊಟ್ಟಿಯನ್ನು ತೆಳ್ಳಗೆ ಒತ್ತಿಕೊಂಡು ನಿಮಗೆ ಬೇಕಾಗುವಷ್ಟು ರೊಟ್ಟಿಗಳನ್ನು ಇದೇ ರೀತಿ ಕೆಲವೇ ನಿಮಿಷಗಳಲ್ಲಿ ಮಾಡಿಕೊಳ್ಳಬಹುದು. ರೊಟ್ಟಿಯನ್ನು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳುವುದರಿಂದ ರೊಟ್ಟಿಯು ಗರಿಗರಿಯಾಗಿ ತಿನ್ನಲು ಬಹು ರುಚಿಕರವಾಗಿರುತ್ತದೆ. ಒಂದು ತಿನ್ನುವವರು 5 ರೊಟ್ಟಿ ತಿನ್ನುವಂತೆ ರುಚಿ ಇರುತ್ತದೆ. ರೊಟ್ಟಿಯನ್ನು ಕಾಯಿ ಅಥವಾ ಶೇಂಗಾ ಚಟ್ನಿಯೊಂದಿಗೆ ತಿಂದ್ರೆ ಆ ರುಚಿನೇ ಬೇರೆ. ಮನೆಯಲ್ಲಿ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಈ ರೊಟ್ಟಿಯನ್ನು ತಿನ್ನುತ್ತಾರೆ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸುವಂತಿದ್ದರೆ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.